ಕನ್ನಡ ನಾಡಿನ ಒಡಲಿನಲ್ಲಿ ಮಲೆನಾಡ ಮಡಿಲಿನಲ್ಲಿ ತನ್ನ ಪ್ರಕೃತಿ ಸೌಂದರ್ಯದಿಂದ ಎಲ್ಲರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಜಿಲ್ಲೆಯೇ ಹಾಸನ ಜಿಲ್ಲೆ. ಹಾಸನದ ಪ್ರಕೃತಿಯ ಐಸಿರಿಯು ಕೇವಲ ಇಂದಿನವರನ್ನು ಮಾತ್ರ ಸೆಳೆಯುತ್ತದೆ ಅಂದ್ಕೊಳ್ಬೇಡಿ. ಇದು ದೇವತೆಗಳನ್ನು ಸೆಳೆದ ನಿಸರ್ಗದ ಸ್ವರ್ಗ. ಅದು ಪೌರಾಣಿಕ ಕಾಲ. ಸಪ್ತಮಾತೃಕೆಯರಾದ ವೈಷ್ಣವಿ, ಕೌಮಾರಿ, ಮಹೇಶ್ವರಿ, ಚಾಮುಂಡಿ, ಇಂದ್ರಾಣಿ, ವಾರಾಹಿ ಮತ್ತು ಬ್ರಾಹ್ಮಿಯರು ಹಿಮಾಲಯದಿಂದ ಆಕಾಶ ಮಾರ್ಗವಾಗಿ ಬರುತ್ತಾ ಇರುವಾಗ ಇಲ್ಲಿನ ಅಂದರೆ ಹಾಸನದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲಿಯೇ ನೆಲೆಸಿದರು ಎಂದು ಪೌರಾಣಿಕ ಕಥೆಯಲ್ಲಿ ಹೇಳಲಾಗಿದೆ. ಆ ಸಪ್ತಮಾತೃಕೆಯರಲ್ಲಿ ಕೌಮಾರಿ, ವೈಷ್ಣವಿ, ಮಹೇಶ್ವರಿಯರು ಹುತ್ತದ ರೂಪದಲ್ಲಿ ನೆಲೆಸಿದರೆ, ಚಾಮುಂಡಿ, ಇಂದ್ರಾಣಿ, ವಾರಾಹಿಯರು ಹಾಸನ ನಗರದ ಮಧ್ಯೆ ಇರುವ ದೇವಿಗೆರೆಯಲ್ಲಿ ನೆಲೆಸಿದರು. ಬ್ರಾಹ್ಮಿ ದೇವಿ ಮಾತ್ರ ಕೆಂಚಮ್ಮ ಎಂಬ ಹೆಸರಿನಿಂದ ಹೊಸಕೋಟೆ ಎಂಬ ಗ್ರಾಮದಲ್ಲಿ ನೆಲೆಸುತ್ತಾಳೆ. ಇದರಲ್ಲಿನ ವಿಶೇಷ ಎಂದರೆ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯ ದೇವಾಲಯದಲ್ಲಿ ಪ್ರತಿದಿನವೂ ದರ್ಶನ ನೀಡುತ್ತಾಳೆ. ಪ್ರತಿದಿನವೂ ಪೂಜಾ ಕೈಂಕರ್ಯವೂ ನಡೆಯುತ್ತದೆ. ಇನ್ನು ವೈಷ್ಣವಿ, ಕೌಮಾರಿ, ಮಹೇಶ್ವರಿಯರು ದೇವಾಲಯದಲ್ಲಿ ನೆಲೆಸಿ ವರ್ಷಕ್ಕೆ ಕೇವಲ ಕೆಲವು ದಿನಗಳ ಕಾಲ ಮಾತ್ರ ದರ್ಶನ ನೀಡಿ ಪೂಜೆ ಸ್ವೀಕರಿಸುತ್ತಾರೆ. ಆ ಸಮಯದಲ್ಲಿ ಹಾಸನದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಲಕ್ಷಾಂತರ ಭಕ್ತರ ದಂಡು ದರ್ಶನ ಪಡೆದು ಪಾವನವಾಗುತ್ತವೆ. ಆದರೆ ಇಷ್ಟು ವರ್ಷಗಳಿಂದಲೂ ಈ ಸಂಭ್ರಮವನ್ನು ನೋಡುತ್ತಾ ಬಂದಿರುವ ನಮ್ಮ ವಾಹಿನಿಗೆ ಮೊದಲಿನಿಂದಲೂ ಒಂದು ಪ್ರಶ್ನೆ ಕಾಡುತ್ತಾ ಬಂದಿದೆ. ಅದು ಏನೆಂದರೆ, ದೇವಿಗೆರೆಯಲ್ಲಿ ನೆಲೆಸಿರುವ ಚಾಮುಂಡಿ, ಇಂದ್ರಾಣಿ ಮತ್ತು ವಾರಾಹಿ ಈ ದೈವಗಳಿಗೆ ಪೂಜೆ ಯಾವಾಗ ನಡೆಯುತ್ತದೆ, ಯಾವ ವಿಧಾನದಲ್ಲಿ ನಡೆಯುತ್ತದೆ? ಯಾಕೆಂದರೆ ಈ ಮೂರು ಮಾತೆಯರು ದೇವಿಗೆರೆಯಲ್ಲಿ ನೆಲೆಸಿದ್ದಾರೆ. ಅಂದ ಮೇಲೆ ಯಾವುದಾದರೂ ಒಂದು ಶಾಸ್ತ್ರಬದ್ಧ ಸಂಪ್ರದಾಯದ ಪ್ರಕಾರ ಪೂಜಾ ಕಾರ್ಯಗಳು ನಡೆಯಲೇಬೇಕಲ್ವೇ? ಒಂದು ವೇಳೆ ನಡೀತಾ ಇದ್ದರೆ ತುಂಬ ಸಂತೋಷ. ಅರ್ಚಕವರಿಂದ ಅದರ ಬಗ್ಗೆ ತಿಳಿಸಿದರೆ ಆ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದಲ್ವಾ? ಇದರ ಬಗ್ಗೆ ತಿಳಿಯುವ ಅತೀವ ಆಸಕ್ತಿ ವಾಹಿನಿಯ ಜೊತೆಗೆ ಸಹಸ್ರಾರು ಜನರಿಗೆ ಇದೆ. ದಯಮಾಡಿ ಜಿಲ್ಲಾ ಆಡಳಿತ ಇಲ್ಲವೇ ಅರ್ಚಕವರಿಂದ ಈ ಬಗ್ಗೆ ಸಾರ್ವಜನಿಕರಿಗೆ ಸ್ವಲ್ಪ ತಿಳುವಳಿಕೆ ಕೊಟ್ಟರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಇದು ಒಂದು ವಿಷಯವಾದರೆ, ಈಗ ಹಾಸನದ ಉಳಿದ ದೇವಾಲಯಗಳ ಬಗ್ಗೆ ವಿವರವಾಗಿ ಮಾತಾಡೋಣ. ವೀಕ್ಷಕರೇ, ನಮಗೆ ಅಂದರೆ ಈ ಪೀಳಿಗೆಯವರಿಗೆ ತಿಳಿದಿರುವ ಪ್ರಕಾರ ಹಾಸನದ ಇತಿಹಾಸ ಪ್ರಾರಂಭ ಆಗುವುದು ಸುಮಾರು 12ನೇ ಶತಮಾನದ ಕೃಷ್ಣಪ್ಪ ನಾಯಕ ಹಾಸನಾಂಬ ದೇವಾಲಯ ನಿರ್ಮಿಸಿದಾಗಿನಿಂದ ಮಾತ್ರವೇ. ಅಂದಿನ ಹಾಸನದ ಕೇಂದ್ರ ಸ್ಥಾನ ಹಾಸನಾಂಬ ದೇವಾಲಯವೇ ಆಗಿತ್ತೆಂಬುದು ನಿರ್ವಿವಾದ. ವೈಷ್ಣವಿ, ಕೌಮಾರಿ, ಮಹೇಶ್ವರಿಯರು ನೆಲೆಸಿರುವ ಹಾಸನಾಂಬ ದೇವಾಲಯ ಪುಟ್ಟ ಗುಡಿಯಾಗಿತ್ತು. ಇತ್ತೀಚೆಗೆ ಬೃಹತ್ ದೇವಾಲಯದ ಪ್ರಾಂಗಣವಾಗಿದೆ. ದೇವಾಲಯದ ಆವರಣದಲ್ಲೇ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಾಲಯವಿದೆ. ಸಾಮಾನ್ಯವಾಗಿ ನಾವು ಇಲ್ಲಿಯೇ ನೋಡಿದರೂ ಶಿವ ಲಿಂಗಾಕೃತಿಯಲ್ಲೇ ಇರ್ತಾನೆ. ಆದರೆ ಈ ದೇವಾಲಯದಲ್ಲಿ ಶಿವ ತಾನು ಸಶರೀರ ಆಕೃತಿಯಲ್ಲಿ ನೆಲೆಸಿರೋದು, ಜೊತೆಗೆ ಜಗನ್ಮಾತೆ ಪಾರ್ವತಿ ಮತ್ತು ಗಣಗಳ ಜೊತೆ ಅರ್ಜುನನಿಗೆ ಪಾಶುಪತಾಸ್ತ್ರ ನೀಡುತ್ತಿರುವ ಸುಂದರ ವಿಗ್ರಹ ರೂಪದಲ್ಲಿ ಇರುವುದು ಬಹಳ ವಿಶೇಷ. ಹಾಸನ ಆಗಿನ ಕಾಲದಲ್ಲಿಯೇ ಬಹಳ ಯೋಜನಾಬದ್ಧವಾಗಿ ನಿರ್ಮಾಣ ಆಗಿರೋದು ಎದ್ದು ಕಾಣುತ್ತದೆ. ಸರ್ವ ಜನಾಂಗಗಳ ಶಾಂತಿಯ ತೋಟ ಆಗಿರುವುದು ಕಣ್ಣಿಗೆ ಕಟ್ಟುತ್ತದೆ. ಹಾಸನಾಂಬ ದೇವಾಲಯದ ಅರ್ಚಕರು ಬ್ರಾಹ್ಮಣರಾಗಿದ್ದರು. ಅವರ ಜೀವನ ವೃತ್ತಿಯಿಂದಲೇ ನಡೆಯುತ್ತಿತ್ತು. ಅವರೆಲ್ಲರೂ ಒಂದೇ ಕಡೆ ನೆಲೆಸಿದ್ದರ ಕುರುಹಾಗಿ ದೇವಾಲಯದ ಪಕ್ಕದಲ್ಲಿ ಬ್ರಾಹ್ಮಣರ ಬೀದಿ ಇದೆ. ಇಲ್ಲಿ ಲಿಂಗಾಯತರು ಸ್ವಲ್ಪ ಪ್ರಮಾಣದಲ್ಲಿ ನೆಲೆಸಿರಬಹುದು.
ಅವರೇ ಅರ್ಚಕರಾಗಿದ್ದಂತಹ ಶ್ರೀ ಸಿದ್ದೇಶ್ವರ ಸ್ವಾಮಿ ಮತ್ತು ಶ್ರೀ ನೀಲಕಂಠೇಶ್ವರ ಸ್ವಾಮಿಯವರ ದೇವಾಲಯಗಳು ಒಂದೇ ರಸ್ತೆಯಲ್ಲಿವೆ. ಅರ್ಚಕ ವೃತ್ತಿಯ ಜೊತೆಗೆ ಲಿಂಗಾಯತರು ಕೃಷಿಕರಾಗಿದ್ದಕ್ಕೂ ಪುರಾವೆಗಳು ಇಲ್ಲಿನ ಕೆಲವು ಹಿರಿಯರ ಮಾತಿನಿಂದ ಸಿಗುತ್ತವೆ. ಈಗಿನ ಹಾಸನದ ಪೂರ್ವದ ದೇವಿಗೆರೆಯಿಂದ ಪಶ್ಚಿಮದ ಹುಣಸಿನಕೆರೆಯವರೆಗೂ ವಿಸ್ತರಿಸಿರಬೇಕು. ಇವುಗಳ ನಡುವೆಯೇ ಅಂದಿನ ಹಾಸನ ನಗರ ಯೋಜನಾಬದ್ಧವಾಗಿ ನಿರ್ಮಾಣ ಆಗಿರೋದು ಕಂಡುಬರುತ್ತದೆ. ಆಗಿನ ಆಡಳಿತಗಾರರು ಬಹಳ ಬುದ್ಧಿವಂತರು, ದೂರದೃಷ್ಟಿ ಉಳ್ಳವರು ಆಗಿರಬೇಕು. ಅವರು ಪ್ರತಿಯೊಂದು ಕಸುಬು ನಂಬಿಕೊಂಡ ಜನರಿಗಾಗಿಯೇ ಪ್ರತ್ಯೇಕ ಜಾಗಗಳನ್ನ ಗುರುತಿಸಿ ನಿಗದಿಪಡಿಸಿರಬೇಕು. ಆ ಸಂಗತಿಗಳೆಲ್ಲ ನಮಗೆ ದೇವಾಲಯಗಳ ಜಾಗಗಳಿಂದಲೇ ನಮ್ಮ ಅರಿವಿಗೆ ಬರ್ತವೆ. ಈಗ ವೀಕ್ಷಕರೇ, ದೇವಿಗೆರೆಯ ಪ್ರಾಂಗಣದೊಳಗಿರುವ ದೇವಾಲಯಗಳನ್ನ ಪ್ರವೇಶ ಮಾಡೋಣ. ದೇವಿಗೆರೆ ಎಂಬ ಸುಂದರ ಕಲ್ಯಾಣಿಯ ಮೆಟ್ಟಲುಗಳ ಮೇಲೆ ನಮಗೆ ಮೊದಲು ಸಿಗುವುದು ಪ್ರಥಮ ಪೂಜಿತ ಗಣಪನ ಪುಟ್ಟ ಗುಡಿ. ಹೊಯ್ಸಳ ಕಲಾಶೈಲಿಯಲ್ಲಿರುವ ಗಣಪ ಮೊದಲ ನೋಟದಲ್ಲಿ ದರ್ಶನ ನೀಡಿ ಹರಿಸ್ತಾನೆ. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸುಂದರ ವಿಗ್ರಹ ಗುಡಿಯ ಒಳಗೆ ಎಲ್ಲರನ್ನೂ ಆಕರ್ಷಿಸುತ್ತಾ ಹರಿಸ್ತಾ ಇದೆ. ಪಕ್ಕದಲ್ಲೇ ಶಿವ ಗಂಗಾಧರೇಶ್ವರನ ರೂಪದಲ್ಲಿ ಪೂಜೆ ಸ್ವೀಕರಿಸುತ್ತಿದ್ದಾನೆ. ನೋಡಿದೊಡನೆ ಭಕ್ತಿ ಉಕ್ಕುವಂಥ ಶಿವಲಿಂಗ. ವೀಕ್ಷಕರೇ, ಇಲ್ಲಿನ ಬಹಳ ಸುಂದರ ನಯನ ಮನೋಹರ ವಿಗ್ರಹ ಎಂದರೆ ವೇಣುಗೋಪಾಲಕೃಷ್ಣ ಸ್ವಾಮಿ. ಬೇಲೂರು ಹಳೆಬೀಡುಗಳ ಉತ್ಕೃಷ್ಟ ಕೆತ್ತನೆಯೊಳಗೊಂಡ ಆಲದ ಮರ, ಅದರ ಕೆಳಗೆ ಕೊಳಲನ್ನು ನುಡಿಸುತ್ತಿರುವ ಕೃಷ್ಣನ ಸುಂದರ ವಿಗ್ರಹ ನೋಡಿದವರು ಒಮ್ಮೆ ನೋಡಲೇಬೇಕು. ಅದರ ಪಕ್ಕದಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ, ನವಗ್ರಹ ಗುಡಿ, ಕಲ್ಯಾಣಿಗೆ ಅಂಟಿಕೊಂಡಿರುವಂತೆ ಒಂದು ಅರಳಿ ಮರ. ಹೊರನೋಡಕ್ಕೆ ದೇವಲೋಕದಂತೆ ಕಾಣುವ ಈ ಕಲ್ಯಾಣಿ ಅತಿ ಸುಂದರ. ದೇವಿಗೆರೆ ಕಲ್ಯಾಣಿಗೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿಯ ಸುಂದರವಾದ ದೇವಾಲಯವಿದೆ. ನೀರು ಬಾಗಿಲು ಆಂಜನೇಯ ಸ್ವಾಮಿಯ ದೇವಾಲಯ. ಸೀತಾಮಾತೆಗೆ ಹಣ್ಣಿನ ಗೊಂಚಲನ್ನು ಒಯ್ಯುತ್ತಿರುವ ಅಪರೂಪದ ಹನುಮಂತನ ಗುಡಿ ನಿಮಗೆ ಎಲ್ಲೂ ಕಾಣಸಿಗದು. ದೇವಿಗೆರೆಯ ಆಸುಪಾಸಿನಲ್ಲೇ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಇದ್ದು ಆದಿಶಕ್ತಿಯ ಗಣಪತಿಯ ಮೂರ್ತಿಗಳಿವೆ. ಅಲ್ಲಿಯೇ ಸ್ವಲ್ಪ ಮೇಲಕ್ಕೆ ಬಂದರೆ ಪಕ್ಕ ಹೊಯ್ಸಳ ಕಲಾಶೈಲಿಯ ವಿರೂಪಾಕ್ಷೇಶ್ವರ ಸ್ವಾಮಿಯ ದೇಗುಲವಿದ್ದು ಶಿವಲಿಂಗವು ಅತಿ ಆಕರ್ಷಕವಾಗಿದ್ದು ನೋಡಿದೊಡನೆ ಭಕ್ತಿ ಭಾವ ಮೂಡುವಂತಹ ಸುಂದರ ದೇಗುಲ. ಇನ್ನು ಹಾಸನಾಂಬ ದೇವಾಲಯ ಸಮೀಪ ಬರೋಣ. ಸ್ನೇಹಿತರೆ, ನಾವು ಮೊದಲೇ ಹೇಳಿದ ಹಾಗೆ ಯೋಜನಾಬದ್ಧವಾಗಿ ನಿರ್ಮಿಸಿದ ನಗರವಾದ ಹಾಸನದ ತುಂಬೆಲ್ಲ ವಿವಿಧ ಕಸುಬಿನ ಜನಾಂಗಗಳಿದ್ವು. ಅದರಲ್ಲಿ ಮೊದಲು ಕಣ್ಣಿಗೆ ಕಾಣುವ ದೇವಾಲಯ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯ. ಇದರ ಸುತ್ತಲೂ ನೇಕಾರರು ಅಂದರೆ ದೇವಾಂಗ ಜನಾಂಗ ಇದೆ. ಇಲ್ಲಿ ನೇಕಾರಿಗೆ ದೊಡ್ಡ ಕಸುಬಾಗಿ ಈಗ ಕಾಣೋದಿಲ್ಲ. ಈ ಜನಾಂಗದವರು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಕೊಂಡವರೆಂದು ಕಾಣುತ್ತೆ. ಸಹಜವಾಗಿ ಇವರ ಕುಲದೇವತೆ ಶ್ರೀ ಚೌಡೇಶ್ವರಿ ಅಮ್ಮನವರು. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಆರ್ಯವೈಶ್ಯ ಜನಾಂಗದವರ ರಸ್ತೆಯೂ ಇದೆ. ಇವರ ಕುಲದೇವತೆ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯ ಇದೆ. ಈ ಜನಾಂಗದವರ ಕುಲಕಸುಬು ವ್ಯಾಪಾರವಾಗಿತ್ತು. ಸ್ವಲ್ಪ ಎಡಕ್ಕೆ ತಿರುಗಿದ್ರೆ ಶ್ರೀ ಕಾಳಿಕಾಂಬ ಕರ್ಮಠೇಶ್ವರ ದೇವಾಲಯ ಇದೆ. ವಿಶ್ವಕರ್ಮ ಜನಾಂಗದವರು ಇಲ್ಲಿ ಮೊದಲಿನಿಂದಲೂ ಮೂರ್ತಿ ತಯಾರಿಕೆ, ಚಿನ್ನ ಬೆಳ್ಳಿ ಕುಸುರಿ ಕೆಲಸದಲ್ಲಿ ನಿಷ್ಣಾತರಾಗಿದ್ದಾರೆ. ಮುಂದೆ ಹೋಗೋಣ. ಅಲ್ಲಿ ಶಕುನ ರಂಗನಾಥ ಸ್ವಾಮಿಯ ಸುಂದರ ವಿಗ್ರಹದ ಪುಟ್ಟ ದೇವಾಲಯ ಇದೆ. ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ದೇವಾಂಗ ಜನಾಂಗದವರು ಈ ಮುಂಚೆ ಇಲ್ಲಿಗೆ ನಡೆದುಕೊಳ್ಳುತ್ತಿದ್ದು ಈಗ ಒಕ್ಕಲಿಗರು ದೇವಾಲಯದ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಕುರುಬರು ಕೂಡ ಈ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆಂದು ತಮ್ಮ ಕುಲದೇವರಾದ ಮೈಲಾರಲಿಂಗೇಶ್ವರ ದೇವಾಲಯದ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಮತ್ತೊಮ್ಮೆ ನಗರದ ಒಳಗೆ ಹೋಗೋಣ. ಗಂಗಾ ಮತಸ್ಥರು ಈ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇದ್ರು. ಅವರ ಕುಲದೇವತೆ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯ ಮತ್ತು ಆಕೆಯ ಸೋದರಿ ದ್ಯಾವಮ್ಮ ದೇವಿಯ ಗುಡಿಯೂ ಇದೆ. ಈ ನಗರದಲ್ಲಿ ಈಡಿಗರು ಸಹ ಇದ್ದು ತಮ್ಮ ಕುಲದೇವತೆ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಾಲಯದ ಅಭಿವೃದ್ಧಿಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
ಮತ್ತು ಹಾಸನಾಂಬ ದೇವಾಲಯದ ಹಿಂಭಾಗದ ರಸ್ತೆಯಲ್ಲಿಯೇ ಮಡಿವಾಳ ಸಮಾಜದ ಜನರು ಸಾಕಷ್ಟು ಸಂಖ್ಯೆಯಲ್ಲಿದ್ದು ತಮ್ಮ ಕುಲದೇವತೆ ಶ್ರೀ ಲಕ್ಷ್ಮೀ ದೇವಿಗೆ ದೇವಾಲಯ ನಿರ್ಮಿಸಿದ್ದಾರೆ. ಇನ್ನು ನಗರದಲ್ಲಿ ಕಮ್ಮಾರರು, ಕುಂಬಾರರು, ಗಾಣಿಗರು ಇನ್ನು ಹಲವಾರು ಜನಾಂಗದವರಿದ್ದು ಅವರ ಕುಲದೇವತೆಗಳ ದೇವಾಲಯಗಳು ಎಲ್ಲಿದವೋ ಅವನ್ನೆಲ್ಲ ನಮ್ಮ ವಾಹಿನಿಯು ಮಾಹಿತಿ ಸಂಗ್ರಹಿಸಿ ತಮ್ಮ ಮುಂದೆ ಇಡಲಿದೆ. ಮತ್ತು ಇಲ್ಲಿನ ಮತ್ತೊಂದು ವಿಶೇಷ ಶ್ರೀ ಚೆನ್ನಕೇಶವ ದೇವಾಲಯ. ಅಯ್ಯಂಗಾರ್ ಕುಲದವರು ಹಾಸನದಲ್ಲಿ ಬಹಳ ವರ್ಷಗಳ ಹಿಂದೆ ಬಂದು ನೆಲೆಸಿ ಚೆನ್ನಕೇಶವನಿಗೊಂದು ಸುಂದರ ದೇವಾಲಯ ನಿರ್ಮಿಸಿದ್ದಾರೆ. ಹಾಸನ ದೇವಾಲಯದ ಮುಂದೆ ಗಣೇಶನ ದೇವಾಲಯ ಇದ್ದು ಮೊದಲು ಒಂದು ಪುಟ್ಟ ಗುಡಿಯಾಗಿತ್ತು, ಈಗ ಸುಂದರ ದೇವಾಲಯ ಆಗಿದೆ. ಈ ನಗರದಲ್ಲಿ ತೆಲುಗು ಬಣಜಿಗರು ಬಹಳ ವರ್ಷಗಳ ಹಿಂದಿನಿಂದಲೂ ಇದ್ದು ಶ್ರೀ ಯಲ್ಲಮ್ಮ ದೇವಿಯ ದೇವಾಲಯ ನಿರ್ಮಾಣ ಆಗಿದೆ. ಇತ್ತೀಚೆಗೆ ಕೆಲವು ದೇವಾಲಯಗಳು ನಿರ್ಮಾಣ ಆಗಿದ್ದು ಅವುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇವೆ. ನೋಡಿದ್ರ ವೀಕ್ಷಕರೇ, ಇಲ್ಲಿ ಎಲ್ಲ ಜನಾಂಗದವರಿಗೂ ಒಂದೊಂದು ಪ್ರತ್ಯೇಕ ದೇವಾಲಯಗಳಿದ್ದು ಇಲ್ಲಿನ ಪ್ರಮುಖ ಜನಾಂಗವಾದ ಒಕ್ಕಲಿಗರಿಗೆ ಯಾವುದೇ ಕುಲದೇವರ ದೇವಾಲಯಗಳು ಕಾಣೋದಿಲ್ಲ. ನೀರುಬಾಗಿಲು ಆಂಜನೇಯ ಸ್ವಾಮಿಯ ಗುಡಿಯೊಡನೆ ಅವರ ನಿಕಟ ಸಂಪರ್ಕ ಇತ್ತು ಎಂದು ತೋರುತ್ತೆ. ಆದರೆ ಹಾಸನ ನಗರದ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲವೂ ಒಕ್ಕಲಿಗರದೇ ಪ್ರಾಬಲ್ಯ ಇದ್ದು ಅವರು ಸರ್ವ ಜನಾಂಗದವರೊಡನೆ ಶಾಂತಿಯುತ ಒಡನಾಟ ಹೊಂದಿದ್ದು ಎಲ್ಲ ದೇವಾಲಯಗಳ ಅಭಿವೃದ್ಧಿಗೆ, ಪೂಜಾ ಕಾರ್ಯಗಳಿಗೆ ತಮ್ಮ ಮನಪೂರ್ವಕ ಕೊಡುಗೆ ನೀಡಿದ್ದಾರೆಂದು ಇದರಿಂದ ತಿಳಿಯುತ್ತದೆ. ಈ ಪ್ರೀತಿ ಸೌಹಾರ್ದತೆ ಇಂದು ಮುಂದುವರೆದಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹಾಸನ ನಗರದ ಸುತ್ತಲಿರುವ ಗ್ರಾಮ ದೇವತೆಗಳು ಅಂದರೆ ಶ್ರೀ ಉಡುಸಲಮ್ಮ, ಗುಹೆಕಲ್ಲಮ್ಮ, ಸಿದ್ದಯ್ಯ ನಗರದ ದ್ಯಾವಮ್ಮ, ಗೌರಿಕೊಪ್ಪಲಿನ ಸಿದ್ದೇಶ್ವರ ಮುಂತಾದ ದೇವಾಲಯಗಳ ಬಗ್ಗೆ ಸಮಗ್ರ ಮಾಹಿತಿ ಸಂಗ್ರಹಿಸಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಕಾಯ್ತಾ ಇರಿ.